ವೀಕ್ಷಕರೇ, ನಾನು ಎಣ್ಣೆಯನ್ನು ಕಾಸ್ಕೊತಾ ಇದ್ದೀನಿ. ಇದು ರುಚಿ ಗೋಲ್ಡ್. ಹೆಂಗು ಮಾವಿನಕಾಯಿ ಎಲ್ಲರಿಗೂ ಇಷ್ಟ. ಬೇಸಿಗೆ ಸೀಸನ್ನಲ್ಲಿ ಉಪ್ಪಿನಕಾಯಿ ಹಾಕೋಣ. ಮೊದಲು ಕಾಸಿ ಇಟ್ಕೊಳ್ಬೇಕು. ಹೆಂಗು ಗ್ಯಾಸ್ ಆನ್ ಮಾಡಿದ್ದೀನಿ, ಹೌದಾ? ಈಗ ಕಾಸಿ ಇಟ್ಕೊಳ್ಳೋಣ. ಸಂಪೂರ್ಣವಾಗಿ ಆರಬೇಕು. ಆರಿದ ತಕ್ಷಣ ನಾವು ಮೊದಲನೇದಾಗಿ ಮಾಡೋದು ಮಾವಿನಕಾಯಿಯನ್ನು ತೊಳೆದು ಒರೆಸಿ ಹೆಚ್ಕೊಳ್ಳೋ ಕೆಲಸ ಮಾಡೋಣ. ಓಕೆ, ನೋಡಿ ವೀಕ್ಷಕರೇ, ಮಾವಿನಕಾಯಿ ಗಟ್ಟಿಯಾಗಿರಬೇಕು. ಇವುಗಳನ್ನು ಹೆಚ್ಕೊಳ್ಳೋಣ. ಹೆಚ್ಕೊಂಡು ಒಂದು ಪಾತ್ರೆ ಇರ್ತದಲ್ಲ, ಖಾಲಿ ಪಾತ್ರೆಯಲ್ಲಿ ಹಾಕಿ ಅದರ ಜೊತೆಗೆ ನೀರು ಇರದೇ ಇರುವಂತಹ, ಹೊಟ್ಟೆ ನೀರಿರಬಾರ್ದು, ಒರೆಸ್ಬೇಕು. ತೊಳೆದು ಒರೆಸ್ಬೇಕು. ನಂತರ ಹಳ್ಳುಪ್ಪನ್ನು ನಾವು ಹಾಕ್ಕೋಬೇಕು. ಹಳ್ಳುಪ್ಪನ್ನು ಹಾಕ್ಕೋಬೇಕು. ಓಕೆ, ಈಗ ಆ ಕೆಲಸ ಮಾಡೋಣ. ನೋಡಿ ವೀಕ್ಷಕರೇ, ನಾನು ಆಲ್ರೆಡಿ ಮಾವಿನಕಾಯಿಯನ್ನು ತೊಳೆದು ನೀರು ಇರದಂತೆ ನನ್ನ ಕೈನೂ ಸ್ವಚ್ಛ ಮಾಡಿ ಇಟ್ಕೊಂಡು ನಾನು ಹೆಚ್ಕೊಂಡಿದ್ದೀನಿ. ಆದರೆ ನೀರು ಹೊಟ್ಟೆ ಹಾಕಬಾರ್ದು, ನೀರು ಮುಟ್ಟಿಸ್ಬಾರ್ದು, ಹನಿನೂ ನೀರಿರಬಾರ್ದು. ಈಗ ಇದಕ್ಕೆ ನಾನು ಉಪ್ಪು ಸೇರಿಸ್ತೀನಿ. ಉಪ್ಪು ಸೇರಿಸಿ 8-10 ತಾಸು ನಾನು ಏನು ಮಾಡ್ತೀನಿ, ನೀರು ಇರದಂತೆ, ನೀರು ಸಂಪೂರ್ಣವಾಗಿ ಇದು ನೀರು ಬಿಟ್ಕೊಳ್ತದೆ. ಈ ನೀರು ಬಿಟ್ಕೊಂಡ ನಂತರ ಅದೇ ನೀರಿನಿಂದ ನಾವೇನು ಮಾಡ್ತೀವಿ, ಈಗ ಮುಂದಿನ ಪ್ರೋಸೆಸ್ ಸ್ಟಾರ್ಟ್ ಮಾಡೋಣ. ಹಾಗೆಯೇ ಇದಕ್ಕೆ ಅರಿಶಿಣ ಪುಡಿನೂ ಸಹಿತ ನಾವು ಹಾಕ್ಕೊಳ್ಳೋಣ, ಹೌದಾ? ಅರಿಶಿಣ ಪುಡಿ ಹಾಕ್ಕೊಂಡು ನಾವು ಬಿಟ್ಬಿಡೋಣ. ನೀರು ತಾನೇ ಆಗುತ್ತೆ, ಅದು ಪ್ರಾಬ್ಲಮ್ ಇಲ್ಲ. ಇದನ್ನು ನಾವು ಏನು ಮಾಡ್ಬೋದು, ಇದು ಸರಿಯಾಗಿ ಏನಾಗ್ಬೋದು, ನೀರು ಬಿಟ್ಕೊಳುತ್ತೆ. ನೀರು ಬಿಟ್ಕೊಂಡ ನಂತರ ನಾವು ಮುಂದಿನ ಪ್ರೋಸೆಸ್ ಸ್ಟಾರ್ಟ್ ಮಾಡೋಣ, ಸರಿನಾ? ನೋಡಿ ವೀಕ್ಷಕರೇ, ಹೆಂಗೂ ಮಾವಿನಕಾಯಿಯನ್ನು ಹೆಚ್ಕೊಂಡಿದ್ದೀವಿ. ಅದರಲ್ಲಿ ನಾವು ಉಪ್ಪು, ಅರಿಶಿಣ ಪುಡಿ ಹಾಕಿ 8-10 ತಾಸು ನೀರು ಬಿಡುವಂತೆ, ಮಾವಿನಕಾಯಿಗೆ ನೀರು ಹಾಕಿದರೆ, ಮಾವಿನಕಾಯಿಗೆ ಉಪ್ಪು ಹಾಕಿದರೆ ತಾನಾಗೆ ನೀರು ಬಿಡುತ್ತೆ. ನೀರನ್ನು ಹೊಟ್ಟೆ ಹಾಕಬಾರ್ದು, ಸರಿನಾ? ಅಷ್ಟೊತ್ತಿಗಾಗಿ ನಾವು ಮೆಂತ್ಯವನ್ನು ನಾವು ಏನು ಮಾಡೋಣ, ಹುರಿದುಕೊಳ್ಳೋಣ. ಮೆಂತ್ಯ ಹುರಿದುಕೊಳ್ಳೋಣ. ಹಾಗೆಯೇ ಸಾಸಿವೆನೂ ಹುರ್ಕೋಬೇಕು, ಮೆಂತ್ಯನೂ ಹುರ್ಕೋಬೇಕು. ಹುರಿದುಕೊಂಡು ಆರಿದ ನಂತರ ಮಿಕ್ಸಿಗೆ ಹಾಕಿ ನಾವು ಪುಡಿ ಮಾಡೋಣ. ಇದು ಸಣ್ಣಗೆ ಬಿಸಿ ಇಟ್ಟು ತಣ್ಣಗೆ ಮಾಡಬೇಕು. ಹೌದಾ? ಹಾಕ್ತಾಯಿದ್ದೀವಿ. ಆರಕ್ಕಿಡಬೇಕು. ಮತ್ತು ಸಾಸಿವೆಯನ್ನು ಹಾಕೋಣ. ಇವು ಕೂಡ ಚಟಪಟ ಸಿಡಿಯುವಂತೆ ಹುರಿಯಬೇಕು. ಈಗ ನೋಡಿ ವೀಕ್ಷಕರೇ, ನೀರು ಚೆನ್ನಾಗಿ ಬಂದಿದೆ. ಇದನ್ನು ನಾವು ಬಸಿದ್ಕೊಳ್ಳೋಣ ನೀರನ್ನು, ಹೌದಾ? ನೋಡಿ, ನೀರನ್ನು ಬಸಿಕೊಳ್ಳೋಣ. ಅದೇ ನೀರು ಹಾಕಿಲ್ಲ, ಉಪ್ಪು ಹಾಕಿದರೆ, ಹೌದಾ? ಸರಿನಾ? ಈ ನೀರಿನಲ್ಲಿ ನಾವು
ಏನು ಹಾಕಬೇಕು, ಸಾಸಿವೆ, ಮೆಂತೆ ಹುರಿದು ಪುಡಿ ಮಾಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀವಿ. ಹೌದಾ, ಸಾಸಿವೆ ಮತ್ತು ಮೆಂತೆ ಪುಡಿ ಏನು ಕೂಡಿಸ್ಕೊಂಡು ಪುಡಿ ಮಾಡಿದ್ವಲ್ಲ ಅದನ್ನು ಹಾಕಿದ್ದೀನಿ. ಜೊತೆಗೆ ಖಾರವನ್ನು ಸ್ವಲ್ಪ ಮಟ್ಟಿಗೆ ಹಾಕೋಣ. ಹೌದಾ, ಕೂಡಿಸೋಣ. ಹೌದಾ, ಗಟ್ಟಿಯಾದ ಬೆರಡೆಯ ಗ್ಲಾಸಿನ ಪಾತ್ರೆಯಾದರೂ ತೆಗೆದುಕೊಳ್ಬಹುದು, ಅಥವಾ ಮನೆಯಲ್ಲಿದ್ದ ಯಾವುದಾದರೂ ಸಾಮಾನನ್ನು, ಬೆರಡೆ ಇದ್ದ ಸಾಮಾನನ್ನು ತೆಗೆದುಕೊಂಡು ಅದರಲ್ಲಿ ಹಾಕಬೇಕು. ಹೌದಾ, ಇದನ್ನು ಹಾಕಿದ್ದೀವಿ. ಈಗ ನಾವು ಏನು ಮಾಡೋಣ ಅಂದರೆ, ಒಂದು ಬೆರಡೆಯನ್ನು ಅಥವಾ ಒಂದು ನಮ್ಮ ಮನೆಯಲ್ಲಿದ್ದ ಸಾಮಾನನ್ನು ನಾನು ಹಾಕ್ತಾಯಿದ್ದೀನಿ. ಇದರಿಂದ ಉಪ್ಪಿನಕಾಯಿ ನೋಡೋಣ. ಹಾಕ್ತಾಯಿದ್ದೀನಿ. ಹೌದಾ, ಹೌದಾ, ಹಾಗೇನೆ ಸೊಪ್ಪಾಗಿ ಹೀಗೆ ಹಾಕೋಂತ ಬರಬೇಕು. ಉಪ್ಪಿನಕಾಯಿ ಮಾಡುವ ವಿಧಾನ. ಹೌದಾ, ಎಲ್ಲವನ್ನು ನಾವು ಹಾಕಿದೆವು. ಈಗೇನು ಮಾಡೋಣ, ಇದನ್ನೆಲ್ಲನೂ ಇದಕ್ಕೆ ಹಾಕಿಬಿಡೋಣ. ಬೇರೆ ನೀರನ್ನು ಮುಟ್ಟಿಸಬಾರ್ದು, ಹನಿನೂ ಕೂಡ ಮುಟ್ಟಬಾರ್ದು, ಇಲ್ಲಾಂದರೆ ಉಪ್ಪಿನಕಾಯಿ ಕೆಟ್ಟು ಹೋಗಿಬಿಡುತ್ತೆ. ಆಯಿತು, ಇದಕ್ಕೆ ನಾವು ಎಣ್ಣೆಯನ್ನು ಸುರುವೋಣ. ಹೌದಾ, ಮುಚ್ಚಿ ಇಟ್ಬಿಡೋಣ. ಹೌದಾ, ನೋಡಿ ವೀಕ್ಷಕರೇ, ಸ್ವಲ್ಪ ದಿವಸದ ನಂತರ ನಾವು ಉಪ್ಪಿನಕಾಯಿ ಏನು ಮಾಡಿದ್ವಲ್ಲ ಅದು ಈ ರೀತಿಯಾಗಿ ಚೆನ್ನಾಗಿ ಕಳೆದು ಇರುತ್ತೆ ಅಂಥೇಳಿ ಹೇಳ್ಬೋದು. ಇದನ್ನು ಮಾಡಿ ಹಾಕಿ ಆದ ನಂತರ 3 ದಿವಸಕ್ಕೆ ಕೈ ಆಡಿಸ್ಬಾರ್ದು, ಬಟ್ ಹಿಂಗೆ ಈ ರೀತಿ ನಾವು ಮಾಡಬೇಕು. ಸರಿನಾ? ಇವತ್ತಿಗೆ ನಮ್ಮ ಉಪ್ಪಿನಕಾಯಿ ಪ್ರೋಸೆಸ್ ಮುಗೀತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ನಾನು ಮುಗಿಸ್ತಾ ಇದ್ದೀನಿ.